ಇನ್ನು 18ನೇ ದಿನವೂ ಕೂಡ ಮಧ್ಯಪ್ರಾಚ್ಯದ ಯುದ್ಧ ಮುಂದುವರಿತಿದೆ. ಇರಾಕ್ನ ಬಾಗ್ದಾದ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಅಮೆರಿಕ ರಾಯಭಾರ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. 18ನೇ ದಿನವೂ ಕೂಡ ಮಧ್ಯಪ್ರಾಚ್ಯ ಯುದ್ಧ ಮುಂದುವರಿತಾ ಇದೆ. ಇರಾಕ್ನ ಬಾಗ್ದಾದ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಅಮೆರಿಕ ರಾಯಭಾರ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಯುಎಸ್ ರಾಯಭಾರ ಕಚೇರಿ ಆವರಣದಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿದೆ. ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ತೀವ್ರವಾದಂತಹ ಗಾಯಗಳು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಬಾಗ್ದಾದ್ನಲ್ಲಿರುವಂತಹ ಏರ್ಪೋರ್ಟ್ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಮಿಸೈಲ್ಗಳ ದಾಳಿಯನ್ನೇ ಮಾಡಿದೆ. ಸಂಪೂರ್ಣವಾಗಿ ಅಲ್ಲಿರುವಂತಹ ಕಚೇರಿ ಧ್ವಂಸ ಆಗಿದೆ. ಅಧಿಕಾರಿಗಳು ಇದ್ರು, ಅಧಿಕಾರಿಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಈ ಸಂದರ್ಭದಲ್ಲಿ ಇರಾಕ್ನ ಬಾಗ್ದಾದ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿರುವಂಥದ್ದು. ಅಮೆರಿಕ ರಾಯಭಾರ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಅಲ್ಲಿ ಅಮೆರಿಕ ರಾಯಭಾರ ಕಚೇರಿ ಇತ್ತು. ಈಗ ಆಲ್ರೆಡಿ 3-4 ಬಾರಿ ಅಮೆರಿಕ ರಾಯಭಾರ ಕಚೇರಿ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಇದೀಗ ಯುಎಸ್ ರಾಯಭಾರ ಕಚೇರಿ ಆವರಣದಲ್ಲಿ ಡ್ರೋನ್ ದಾಳಿ ನಡೆಸಿತ್ತು. ಆಗ ಅಧಿಕಾರಿಗಳಿಗೆ ತೀವ್ರವಾದಂತಹ ಗಾಯಗಳು ಕೂಡ ಆಗಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿ ಬಾಗ್ದಾದ್ನಲ್ಲಿರುವಂತಹ ಏರ್ಪೋರ್ಟ್ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದೆ. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದೆ. بسبح عليه امير بسبح عليه دنك معالجه وقعد ضربه يا رب سترك انت ارحم الراحمين. ضربها ضرب بس. ಅಮೆರಿಕ ರಾಯಭಾರ ಕಚೇರಿ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಯುಎಸ್ ರಾಯಭಾರ ಕಚೇರಿ ಆವರಣದಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿದೆ. ಬಾಗ್ದಾದ್ನಲ್ಲಿರುವಂತಹ ಏರ್ಪೋರ್ಟ್ ಮೇಲೂ ಕೂಡ ಇರಾನ್ ಈ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿದೆ. ಇನ್ನು ಯುಎಸ್ ರಾಯಭಾರಿ ಕಚೇರಿಯನ್ನ ಕೂಡ ಬಿಟ್ಟಿಲ್ಲ, ಅದನ್ನ ಟಾರ್ಗೆಟ್ ಮಾಡಿದೆ. ಈಗ ಆಲ್ರೆಡಿ 3-4 ಬಾರಿ ಯುಎಸ್ ರಾಯಭಾರ ಕಚೇರಿ ಮೇಲೆ ಇರಾನ್ ದಾಳಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಅವಘಡಗಳು ಸಂಭವಿಸಿದ್ವು. ಇದೀಗ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಗಾಯಗಳಾಗಿದೆ. ಡ್ರೋನ್ಗಳ ದಾಳಿಗೆ ಪ್ರದೇಶಗಳು ಚೆಲ್ಲಾಪಿಲಿ ಆಗ್ತಾ ಇರುವಂತದ್ದು. ಅಲ್ಲಿರುವ ಜನರ ಪರಿಸ್ಥಿತಿ ಕೂಡ ಅಧೋಗತಿ ಆಗ್ತಾ ಇದೆ. ಅಧಿಕಾರಿಗಳಿಗೆ ತೀವ್ರವಾದಂತಹ ಗಾಯ ಆಗ್ತಾ ಇದೆ. ಏರ್ಪೋರ್ಟ್ ಮೇಲೂ ಕೂಡ ಇದೀಗ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಮಿಸೈಲ್ಗಳ ದಾಳಿಗೆ ಸಂಪೂರ್ಣವಾಗಿ ಛಿದ್ರ ಆಗ್ತಾ ಇದೆ. ಯುಎಸ್ ರಾಯಭಾರ ಕಚೇರಿಯನ್ನೇ ಟಾರ್ಗೆಟ್ ಮಾಡಿದಂತಹ ದಾಳಿ ಇದು. ಮಿಸೈಲ್ಗಳ ದಾಳಿಯನ್ನ ಮಾಡಿದೆ. ಜೊತೆಯಲ್ಲಿ ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದ್ದಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ತೊಂದರೆ ಆಗಿದೆ. ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಂಥದ್ದು.